ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಬಳ್ಳಾರಿ ರೈತರಿಗೆ ಸಿಹಿ ಸುದ್ದಿ. ರೈತರಿಂದ ನೇರವಾಗಿ ಕನಿಷ್ಠ ಬೆಂಬಲ ಬೆಲೆಗೆ ತೊಗರಿ ಖರೀದಿ. 2029 ಒಳಗೆ ಆಂಧ್ರಪ್ರದೇಶ ಸಂಪೂರ್ಣ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡ ರಾಜ್ಯವಾಗುತ್ತದೆ. ಶ್ರೀ ಚಂದ್ರಬಾಬು ನಾಯ್ಡು. ಕಿಸಾನ್ ಪೆಹಚಾನ್ ಪತ್ರವನ್ನು ಹೊಂದಿರುವ ರೈತರ ಸಂಖ್ಯೆ 1 ಕೋಟಿಗೆ ಏರಿಕೆ. 2024-25ರಲ್ಲಿ ತನ್ನ ಗುರಿಯನ್ನು ತಲುಪಿದ ಸರ್ಕಾರ. ಭಾರತದಲ್ಲಿ ಬಡತನ ಶೇಕಡ 5ಕ್ಕಿಂತ ಕಡಿಮೆ ಆಗಿದೆ ಎಂದ SBI ವರದಿ. $2.68 ಬಿಲಿಯನ್ ಮಾರುಕಟ್ಟೆ ಮೌಲ್ಯ ಹೊಂದಿರುವ ಕೃಷಿ ಪತ್ತೆ ಮತ್ತು ನಿಗಾ ವಲಯ ಬದಲಾವಣೆ ರೈತರಲ್ಲೂ ಸಹ ಆಗುತ್ತಿದೆ ಎಂದ ವರದಿಗಳು. ಆಹಾರ ಪೂರೈಕೆ ಸರಪಳಿಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸ್ಮಾರ್ಟ್ ಲೇಬಲ್ ಅಭಿವೃದ್ಧಿಪಡಿಸಿದ G&D ಕಂಪನಿ. ಇದೀಗ ವಾರ್ತೆಗಳ ವಿವರ. ಬಳ್ಳಾರಿ ರೈತರಿಗೆ ಸಿಹಿ ಸುದ್ದಿ. ರೈತರಿಂದ ನೇರವಾಗಿ ಕನಿಷ್ಠ ಬೆಂಬಲ ಬೆಲೆಗೆ ತೊಗರಿ ಖರೀದಿ. ಪ್ರಸಕ್ತ ಹಂಗಾಮಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಬೆಂಗಳೂರಿನ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಬಳ್ಳಾರಿ ಶಾಖೆಯವರು ರೈತರಿಂದ ನೇರವಾಗಿ FQ ಗುಣಮಟ್ಟದ ತೊಗರಿಯನ್ನು ಖರೀದಿಸಲಿದ್ದಾರೆ ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ಮತ್ತು ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ನಿಗದಿಪಡಿಸಿದಂತೆ ಪ್ರತಿ ಕ್ವಿಂಟಲ್ಗೆ 7,550 ರೂಪಾಯಿ ನೀಡಿ ಖರೀದಿಸಲಾಗುತ್ತದೆ. ಬಳ್ಳಾರಿ ನಗರದ SP ವೃತ್ತದ ಹತ್ತಿರದ ಮಾರುತಿ ನಗರದ 2ನೇ ಕ್ರಾಸ್ನಲ್ಲಿರುವ ರೈತರ ಸೇವಾ ಸಹಕಾರಿ ಸಂಘವು ಖರೀದಿ ಕೇಂದ್ರವಾಗಲಿದೆ. ಆಧಾರ್ ಕಾರ್ಡ್, ಪ್ರಸಕ್ತ ಸಾಲಿನ ಪಹಣಿ ಪತ್ರ, FID, ಬ್ಯಾಂಕ್ ಪಾಸ್ಬುಕ್ನ ದಾಖಲೆಯನ್ನು ರೈತರು ತಂದು ಜನವರಿ 2ರಿಂದ 75 ದಿನಗಳ ಒಳಗಾಗಿ ಖರೀದಿ ಕೇಂದ್ರದಲ್ಲಿ ತಮ್ಮನ್ನು ತಾವು ನೋಂದಾಯಿಸಿಕೊಂಡು ನೋಂದಣಿ ಚೀಟಿಯನ್ನು ಪಡೆಯಬೇಕು. ಅದಲ್ಲದೆ ರೈತರು ತಮ್ಮ ಹೆಸರನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಾಯಿಸಿರಬೇಕು. ಫ್ರೂಟ್ಸ್ ID ಇಲ್ಲದೇ ಇದ್ದಲ್ಲಿ ಅಥವಾ ಯಾವುದಾದರೂ ತಾಂತ್ರಿಕ ತೊಂದರೆಗಳಿದ್ದಲ್ಲಿ ರೈತರು ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಿಂದ 40 ಕ್ವಿಂಟಾಲ್ ತನಕ ತೊಗರಿಯನ್ನು ಖರೀದಿಸಲಾಗುವುದು. ಖರೀದಿ ಪ್ರಕ್ರಿಯೆ ಆರಂಭವಾಗುವ ದಿನವನ್ನು ನೋಂದಾಯಿತರಾದ ರೈತರಿಗೆ ತಿಳಿಸಲಾಗುವುದು. ರೈತರು ಖುದ್ದಾಗಿ ಬಂದು ನೋಂದಣಿ ಮಾಡಿಕೊಳ್ಳತಕ್ಕದ್ದು. ಮಧ್ಯವರ್ತಿಗಳ ಮೊರೆ ಹೋಗಬಾರದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. 2029 ಒಳಗೆ ಆಂಧ್ರಪ್ರದೇಶ ಸಂಪೂರ್ಣ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡ ರಾಜ್ಯವಾಗುತ್ತದೆ. ಶ್ರೀ ಚಂದ್ರಬಾಬು ನಾಯ್ಡು ತಮ್ಮ ತವರು ಕ್ಷೇತ್ರವಾದ ಕುಪ್ಪಂಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಶ್ರೀ ಚಂದ್ರಬಾಬು ನಾಯ್ಡು ಅವರು ರಾಜ್ಯದಲ್ಲಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳುವ ಅಗತ್ಯತೆಯ ಬಗ್ಗೆ ತಿಳಿಸಿದರು. ಕುಪ್ಪಂ ತಾಲೂಕನ್ನು ಸಾವಯವ ಕೃಷಿಯಲ್ಲಿ ದೇಶಕ್ಕೆ ಮಾದರಿಯನ್ನಾಗಿ ಮಾಡುವ ತನ್ನ ಇಂಗಿತವನ್ನು ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಸಾವಯವದ ಬದಲಾವಣೆ ತನ್ನ ಕ್ಷೇತ್ರದಿಂದಲೇ ಆರಂಭವಾಗಲಿ ಎಂದು ಅಭಿಪ್ರಾಯಪಟ್ಟರು. 2029 ಒಳಗೆ ಸಂಪೂರ್ಣ ಆಂಧ್ರಪ್ರದೇಶ ಸಾವಯವದಲ್ಲಿ ಬೆಳೆ ಬೆಳೆಯಲಿದೆ. ದೇಶದಾದ್ಯಂತ ಕೃಷಿಯಲ್ಲಿ ಈಗಾಗಲೇ ಬದಲಾವಣೆಯ ಗಾಳಿ ಬೀಸಿದ್ದು ರೈತರು ಸ್ವಯಂ ಪ್ರೇರಣೆಯಿಂದ ಸಾವಯವದತ್ತ ಹೊರಳುತ್ತಿದ್ದಾರೆ. ರಾಜ್ಯ ಸರ್ಕಾರ ಸಾವಯವ ಕೃಷಿ ಉತ್ಪನ್ನಗಳಿಗೆ ಪ್ರತ್ಯೇಕ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡಲಿದೆ. ಸಾವಯವ ಕೃಷಿಕರಿಗೆ ಹೆಚ್ಚಿನ ಉತ್ತೇಜನ ನೀಡುವ ಹಲವಾರು ಯೋಜನೆಗಳನ್ನು ನಾವು ಘೋಷಿಸಲಿದ್ದೇವೆ. ಇದರಿಂದ ಮುಂದಿನ 5 ವರ್ಷಗಳಲ್ಲಿ ಆಂಧ್ರಪ್ರದೇಶ ಸಂಪೂರ್ಣ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡ ರಾಜ್ಯವಾಗಲಿದೆ ಎಂದರು. ಕಿಸಾನ್ ಪೆಹಚಾನ್ ಪತ್ರವನ್ನು ಹೊಂದಿರುವ ರೈತರ ಸಂಖ್ಯೆ 1 ಕೋಟಿಗೆ ಏರಿದೆ. 2024-25ರಲ್ಲಿ ತನ್ನ ಗುರಿಯನ್ನು ತಲುಪಿದ ಸರ್ಕಾರ. ಆಧಾರ್ ತರಹದ ರೈತರಿಗೆ ಪ್ರತ್ಯೇಕವಾದ ಗುರುತಿನ ಚೀಟಿ ಮಾಡುವ ಯೋಜನೆಯನ್ನು 2024-25ನೇ ಹಣಕಾಸು ವರ್ಷದ ಆರಂಭದಲ್ಲಿ ಸರ್ಕಾರ ಆರಂಭಿಸಿತ್ತು. ಕಿಸಾನ್ ಪೆಹಚಾನ್ ಪತ್ರ ಎಂಬ ಹೆಸರಿನ ಈ ಗುರುತಿನ ಚೀಟಿ ತೋರಿಸಿ ಮುಂದಿನ ದಿನಗಳಲ್ಲಿ ರೈತರು ಎಲ್ಲ ಸವಲತ್ತುಗಳನ್ನು ಪಡೆದುಕೊಳ್ಳಬಹುದು ಎಂಬುದು ಕೇಂದ್ರ ಸರ್ಕಾರದ ಯೋಚನೆ. ಕರ್ನಾಟಕದಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಫ್ರೂಟ್ಸ್ ಎನ್ನುವ ದಾಖಲಾತಿ ಇದೆ. ಇದು ರೈತರ ಆಧಾರ್ ಮತ್ತು ಭೂಮಿ ಜಮೀನು ದಾಖಲೆಯನ್ನು ಸೇರಿ ಮಾಡಿರುವ ID. ಸದ್ಯಕ್ಕೆ ಕರ್ನಾಟಕದಲ್ಲಿ ರೈತರಿಗೆ ಸಹಾಯಧನ, ಬೆಳೆ ಪರಿಹಾರ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ನೀಡಲು ಮತ್ತು ರೈತರಿಂದ ನೇರವಾಗಿ ಕೃಷಿ ಉತ್ಪನ್ನಗಳನ್ನು ಖರೀದಿಸುವಾಗ ಈ ಫ್ರೂಟ್ಸ್ IDಯನ್ನು ಉಪಯೋಗಿಸುತ್ತಾರೆ. ಕರ್ನಾಟಕದ ಮಾದರಿಯನ್ನೇ ಅಲ್ಪ ಬದಲಿಸಿ ಭಾರತದಾದ್ಯಂತ ಅಳವಡಿಸಲು ಕೇಂದ್ರ ಸರ್ಕಾರ ಯೋಚಿಸುತ್ತಿದೆ. ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ, ನಷ್ಟ ಪರಿಹಾರ, ಭಾವಾಂತರ ಭುಕ್ತಾರ್ ಪರಿಹಾರ ನೀಡುವಾಗ MSPಯಲ್ಲಿ ಖರೀದಿಯ ಸಂದರ್ಭದಲ್ಲಿ ಉಪಯೋಗಿಸುವುದೊಂದೇ ಅಲ್ಲದೆ ರೈತರಿಗೆ ಸಲ್ಲಬೇಕಾದ ಸಬ್ಸಿಡಿ, ರೈತರು ಯಾವ ಬೆಳೆ ಹಾಕುತ್ತಿದ್ದಾರೆ, ಅಲ್ಲಿ ಅವರಿಗೆ ಏನಾದರೂ ತೊಂದರೆಯಾಗುತ್ತಿದೆಯಾ, ರೈತರಿಗಾಗಿ ನೀಡಿದ್ದ ಹಣ, ರೂಪಿಸಿದ್ದ ಯೋಜನೆಗಳು ಅವರನ್ನು ತಲುಪಿದೆಯಾ ಎಂದು ವಿಚಾರಿಸಲು ಸಹ ಈ ಕಿಸಾನ್ ಪೆಹಚಾನ್ ಪತ್ರ ನೆರವಾಗಲಿದೆ. ಅಷ್ಟೇ ಅಲ್ಲದೆ ಆಧಾರ್ ಕಾರ್ಡಿನಂತೆಯೇ ಮುಂದೊಮ್ಮೆ ರೈತ ಯಾವುದಾದರೂ ಯೋಜನೆಗೆ ಅರ್ಜಿ ಹಾಕಬೇಕಾದರೆ ಕೇವಲ ಇದೊಂದೇ ದಾಖಲಾತಿಯನ್ನು ತಂದರೆ ಸಾಕಾಗುತ್ತದೆ. ಆದ್ದರಿಂದ ಅತಿ ಶೀಘ್ರವಾಗಿ ರೈತರಿಗೆ ಕಿಸಾನ್ ಪೆಹಚಾನ್ ಪತ್ರವನ್ನು ಮಾಡಿಸಲು ಸರ್ಕಾರ ನಿರ್ಧರಿಸಿತ್ತು. 2024-25ನೇ ಹಣಕಾಸು ವರ್ಷದಲ್ಲಿ ಸುಮಾರು 1 ಕೋಟಿ ರೈತರ, 2025-26ರಲ್ಲಿ 3 ಕೋಟಿ ರೈತರ ಮತ್ತು 2026-27ರಲ್ಲಿ 2 ಕೋಟಿ ರೈತರ ಕಿಸಾನ್ ಪೆಹಚಾನ್ ಪತ್ರವನ್ನು ತಯಾರು ಮಾಡಬೇಕು ಎನ್ನುವ ಉದ್ದೇಶ ಸರ್ಕಾರದ್ದಾಗಿತ್ತು. ಅದೇ ರೀತಿ 2024ರ ಏಪ್ರಿಲ್ನಲ್ಲಿ 8 ರಾಜ್ಯಗಳಲ್ಲಿ ಇದರ ಕೆಲಸ ಆರಂಭವಾಗಿತ್ತು. ಈ ಹಣಕಾಸು ವರ್ಷ ಮುಗಿಯಲು 3 ತಿಂಗಳು ಬಾಕಿ ಇರುವಾಗಲೇ ಸುಮಾರು 1 ಕೋಟಿ ರೈತರಿಗೆ ಕಿಸಾನ್ ಪೆಹಚಾನ್ ಪತ್ರವನ್ನು ವಿತರಿಸಲಾಗಿದ್ದು ಸರ್ಕಾರ ತನ್ನ ಗುರಿಯನ್ನು ತಲುಪಿದೆ ಎನ್ನಲಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು ಬೋವಿಟೋನ್ ವೆಟ್
33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಪೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಭಾರತದಲ್ಲಿ ಬಡತನ 5% ಕಡಿಮೆ ಆಗಿದೆ ಎಂದ ಎಸ್ಬಿಐ ವರದಿ. ನೀತಿ ಆಯೋಗವು ಪ್ರಕಟಿಸಿದ್ದ 2023-24 ಗೃಹ ಬಳಕೆಯ ಸಮೀಕ್ಷೆ ಅಥವಾ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆಯನ್ನು ಆಧಾರವಾಗಿಟ್ಟುಕೊಂಡು ಭಾರತೀಯ ಸ್ಟೇಟ್ ಬ್ಯಾಂಕ್ ಭಾರತದಾದ್ಯಂತ ಅಧ್ಯಯನ ನಡೆಸಿದ್ದು, ಸ್ವಾತಂತ್ರ್ಯದ ನಂತರ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಒಟ್ಟಾರೆ ಬಡವರ ಸಂಖ್ಯೆ 5% ಕಡಿಮೆ ಆಗಿದೆ ಎಂದಿದೆ. ಕಳೆದ ಕೆಲ ವರ್ಷಗಳಿಂದ ಭಾರತದಲ್ಲಿ ಬಡತನ ಇಳಿಮುಖವಾಗುತ್ತಲೇ ಇದ್ದು, ಈ ವರ್ಷ 4.5%. ಅಷ್ಟೇ ಅಲ್ಲದೆ ಭಾರತದ ನಗರ ಮತ್ತು ಹಳ್ಳಿಗಳಲ್ಲಿ ಒಂದು ಕುಟುಂಬ ಮಾಡುವ ಮಾಸಿಕ ಖರ್ಚಿನ ಲೆಕ್ಕವನ್ನು ಸಹ ಎಸ್ಬಿಐ ಹಾಕಿದ್ದು, ಮಾಸಿಕ ತಲಾವಾರು ಗ್ರಾಹಕ ವೆಚ್ಚ ಅಥವಾ ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಎಂದು ತಿಳಿಸಿದೆ. 2011-12ರಲ್ಲಿ ಹಳ್ಳಿಯವರು ಮಾಡುತ್ತಿದ್ದ ಖರ್ಚಿಗೂ ಮತ್ತು ನಗರವಾಸಿಗಳು ಮಾಡುತ್ತಿದ್ದ ಖರ್ಚಿಗೂ ಸುಮಾರು 84% ಅಂತರವಿತ್ತು. ಆದರೆ ಇದು 2023-24ಕ್ಕೆಲ್ಲ 71% ಬಂದಿದೆ. ಗ್ರಾಮೀಣ ಭಾಗದಲ್ಲೂ ಸಹ ಜನರು ಹೆಚ್ಚು ಖರ್ಚು ಮಾಡುತ್ತಿರುವುದು, ಅಲ್ಲಿ ರೈತರು ಅಧಿಕ ಆದಾಯ ಗಳಿಸುತ್ತಿರುವುದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ರೈತರು ಕೃಷಿಯಿಂದ ಒಳ್ಳೆಯ ಲಾಭ ಗಳಿಸಿ ಮಾಸಿಕವಾಗಿ ಸರಾಸರಿ 1,632 ರೂಪಾಯಿಯಷ್ಟು ಖರ್ಚು ಮಾಡುತ್ತಿದ್ದಾರೆ. ಇದರಿಂದ ಗ್ರಾಮೀಣ ಭಾಗದಲ್ಲೂ ಸಹ ಜೀವನ ಸ್ಥೈರ್ಯ ಉತ್ತಮವಾಗುತ್ತಿದ್ದು, ಭಾರತದಲ್ಲಿ ಕೃಷಿ ಮತ್ತು ಕೃಷಿಕರು ಉತ್ತಮ ಭವಿಷ್ಯದೆಡೆಗೆ ಸಾಗಿವೆ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಿಳಿಸಿದೆ. ನಾಳೆಯಿಂದ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರಮಟ್ಟದ ಸಮ್ಮೇಳನ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಐಎಸ್ಇಇ ಸೌತ್ ಝೋನ್ ಕರ್ನಾಟಕ ಚಾಪ್ಟರ್ ಬೆಂಗಳೂರು, ಐಸಿಎಆರ್, ಎಟಿಆರ್ಐಎ ಹೈದರಾಬಾದ್ ಅವರ ಸಂಯುಕ್ತಾಶ್ರಯದಲ್ಲಿ 2 ದಿನಗಳ ರಾಷ್ಟ್ರಮಟ್ಟದ ಸಮ್ಮೇಳನವನ್ನು ಆಯೋಜಿಸಲಿದೆ. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಇದು ಈ ಸಮ್ಮೇಳನದ ವಿಷಯವಾಗಿದೆ. ನಾಳೆಯಿಂದ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕಾರ್ಯಕ್ರಮ ಆರಂಭವಾಗಲಿದ್ದು, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಉಪಮಹಾನಿರ್ದೇಶಕರಾದ ಡಾಕ್ಟರ್ US ಗೌತಮ್ ಅವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಜಗತ್ತಿನಾದ್ಯಂತ ಈಗಾಗಲೇ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಹಲವಾರು ಸಂಶೋಧನೆಗಳು ನಡೆಯುತ್ತಿದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ರೈತರು ಯಾವ ರೀತಿ ಉಪಯೋಗಿಸಬಹುದು ಎನ್ನುವುದರ ಬಗ್ಗೆ ಈಗಾಗಲೇ ಈ ವಿಷಯಗಳಲ್ಲಿ ಹಲವಾರು ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳು ಮಾಡುತ್ತಿರುವ ಸಂಶೋಧನೆಗಳ ಬಗ್ಗೆ ಸಹ ಚರ್ಚೆಯಾಗುವ ಸಂಭವ ಇದೆ. $2.68 ಬಿಲಿಯನ್ ಮಾರುಕಟ್ಟೆ ಮೌಲ್ಯ ಹೊಂದಿರುವ ಕೃಷಿ ಪತ್ತೆ ಮತ್ತು ನಿಗಾ ವಲಯ ಬದಲಾವಣೆ ರೈತರಲ್ಲೂ ಸಹ ಆಗುತ್ತಿದೆ ಎಂದ ವರದಿಗಳು. ಕೃತಕ ಬುದ್ಧಿಮತ್ತೆ, ರಿಮೋಟ್ ಸೆನ್ಸಿಂಗ್, ಡ್ರೋನ್, ಮೊಬೈಲ್ ಅಪ್ಲಿಕೇಶನ್, ಸ್ಯಾಟಲೈಟ್, ಹವಾಮಾನ ಘಟಕಗಳನ್ನು ಬಳಸಿ ಬೆಳೆ, ಹವಾಮಾನ ಮತ್ತು ರೋಗ ಕೀಟಗಳ ಪತ್ತೆ ಮತ್ತು ನಿಗಾ ಮಾಡುವ ವಲಯಕ್ಕೆ ವರ್ಷದಿಂದ ವರ್ಷಕ್ಕೆ ಭಾರೀ ಬೇಡಿಕೆ ಬರುತ್ತಿದ್ದು, ಅಮೆರಿಕಾದ ರಿಸರ್ಚ್ ಆ್ಯಂಡ್ ಮಾರ್ಕೆಟ್ಸ್.com ಅವರು ಜಗತ್ತಿನಾದ್ಯಂತ ನಡೆಸಿದ ಸರ್ವೆಯ ಪ್ರಕಾರ 2024-25 ಹಣಕಾಸು ವರ್ಷದಲ್ಲಿ ಕೃಷಿ ಪತ್ತೆ ಮತ್ತು ನಿಗಾ ವಲಯದ ಮೌಲ್ಯ 9.5% ಏರಿ ಸುಮಾರು $2.68 ಬಿಲಿಯನ್ ನಷ್ಟಾಗಿದೆ.
ಜಗತ್ತಿನಾದ್ಯಂತ ರೈತರು ಸಹ ನಿಖರ ಕೃಷಿ, ರೋಗ ಕೀಟ ಬರದಂತೆ ತಡೆಯುವುದು, ಹವಾಮಾನಕ್ಕೆ ತಕ್ಕಂತೆ ತಮ್ಮ ಬೇಸಾಯ ಕ್ರಮಗಳನ್ನು ಬದಲಿಸಿಕೊಳ್ಳುವತ್ತ ಹೆಚ್ಚಿನ ಗಮನ ಹರಿಸಿದ್ದು, ಅಂಥವರಿಗೆ ರೋಗ ಕೀಟ, ಅತಿವೃಷ್ಟಿ, ಅನಾವೃಷ್ಟಿ, ನೆರೆಬರ, ಮಳೆ, ಗುಡುಗು ಮುಂತಾದವುಗಳ ಬಗ್ಗೆ ಮೊದಲೇ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ. ಕೇವಲ ರೋಗ ಕೀಟ ಪತ್ತೆ ಮತ್ತು ನಿಗಾ ವಲಯದ ಮಾರುಕಟ್ಟೆ ಮೌಲ್ಯವೇ ಸುಮಾರು $1.85 ಬಿಲಿಯನ್ ನಷ್ಟಾಗಿದೆ. ಈ ಎಲ್ಲ ಬೆಳವಣಿಗೆಗಳು ಜಗತ್ತಿನಾದ್ಯಂತ ರೈತರು ಸಹ ಬದಲಾಗುತ್ತಿರುವುದನ್ನು, ಆಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಸಿದ್ಧವಾಗುತ್ತಿರುವುದನ್ನು ತೋರುತ್ತಿದೆ. ಆಹಾರ ಪೂರೈಕೆ ಸರಪಳಿಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸ್ಮಾರ್ಟ್ ಲೇಬಲ್ ಅಭಿವೃದ್ಧಿಪಡಿಸಿದ G&D ಕಂಪನಿ. ಅಮೆರಿಕ ಮೂಲದ ಜಿಸೆಕ್ ಆ್ಯಂಡ್ ಡೇವ್ರಿಯಂಟ್ ಕಂಪನಿಯು ಕೃಷಿ ಉತ್ಪನ್ನಗಳನ್ನು ಸಾಗಿಸುವ ಪೆಟ್ಟಿಗೆಗಳ ಮೇಲೆ ಅಂಟಿಸಬಹುದಾದ ಸ್ಮಾರ್ಟ್ ಲೇಬಲ್ ಒಂದನ್ನು ಅಭಿವೃದ್ಧಿಪಡಿಸಿದೆ. ಈಗಾಗಲೇ ಇರುವ ಚೀಟಿಗಳ ತರಹ ಇವುಗಳನ್ನು ಸ್ಕ್ಯಾನ್ ಮಾಡಿದರೆ ಬಾಕ್ಸ್ನ ಒಳಗೆ ಇರುವ ಉತ್ಪನ್ನ ಯಾವುದು, ಎಲ್ಲಿ ಬೆಳೆದಿದ್ದು ಅಥವಾ ತಯಾರಾಗಿದ್ದು, ಯಾವಾಗ ಹಾಳಾಗುತ್ತದೆ ಎನ್ನುವ ವಿವರವನ್ನು ಗ್ರಾಹಕರು ಪಡೆದುಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಇದು ಸ್ಮಾರ್ಟ್ ಲೇಬಲ್ ಆಗಿರುವುದರಿಂದ ಇದರಲ್ಲಿ ತಾಪಮಾನವನ್ನು ಮತ್ತು ಚಲನೆಯನ್ನು ಟ್ರ್ಯಾಕ್ ಮಾಡುವ ಸೆನ್ಸರ್ಗಳಿವೆ. ಕೃಷಿ ಉತ್ಪನ್ನಗಳ ಬಗ್ಗೆ ಪ್ರಾಥಮಿಕ ಮಾಹಿತಿಯ ಜೊತೆಗೆ ಈ G&D ಸ್ಮಾರ್ಟ್ ಲೇಬಲ್ಗಳ ಮೂಲಕ ಗ್ರಾಹಕರು ತಾವು ಕೊಳ್ಳುತ್ತಿರುವ ಕೃಷಿ ಉತ್ಪನ್ನವನ್ನು ಯಾವ ತಾಪಮಾನದಲ್ಲಿ ಶೇಖರಿಸಿ ಇಡಲಾಗಿತ್ತು, ಮಾರುಕಟ್ಟೆಗೆ ತರುವಾಗ ಇದರ ತಾಪಮಾನದಲ್ಲಿ ಏನಾದರೂ ವ್ಯತ್ಯಾಸವಾಗಿದೆ ಎನ್ನುವುದನ್ನು ತಿಳಿದುಕೊಳ್ಳಬಹುದು. 2026ರಲ್ಲಿ ಅಮೆರಿಕ ಸೇರಿದಂತೆ ಬಹಳಷ್ಟು ರಾಷ್ಟ್ರಗಳು ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ನೀತಿಯಲ್ಲಿ ಬದಲಾವಣೆಯನ್ನು ತರಲಿವೆ. ಹೊಸ ನೀತಿಯ ಪ್ರಕಾರ ಯಾವುದಾದರೂ ಔಷಧ ಅಥವಾ ಆಹಾರದ ಉತ್ಪನ್ನವನ್ನು ಕೊಳ್ಳುವ ಗ್ರಾಹಕರಿಗೆ ಅದು ರೈತರ ಹೊಲದಿಂದ ಮಾರುಕಟ್ಟೆ ಸೇರುವ ತನಕ ಏನೆಲ್ಲ ಬದಲಾವಣೆಗೆ ಒಳಪಟ್ಟಿದೆ, ಯಾರ ಕೈ ಸೇರಿದೆ, ಎಷ್ಟು ಕೈ ಬದಲಾಗಿದೆ ಎಂದು ತಿಳಿದುಕೊಳ್ಳುವ ಸಂಪೂರ್ಣ ಹಕ್ಕು ಬರಲಿದೆ. ಆ ಸಂದರ್ಭದಲ್ಲಿ ಈ ಚೀಟಿ ಇದ್ದರೆ ರೈತರ ಮತ್ತು ವ್ಯಾಪಾರಿಗಳ ಕಾರ್ಯ ಸುಲಭವಾಗುತ್ತದೆ ಎನ್ನುವುದು ಕಂಪನಿಯವರ ಲೆಕ್ಕಾಚಾರ. ಇನ್ನು ತಮ್ಮ ಉತ್ಪನ್ನವನ್ನು ಖುದ್ದಾಗಿ ಮಾರುವ ರೈತರು ಅಥವಾ ವ್ಯಾಪಾರಿಗಳು ಆಹಾರ ಪೂರೈಕೆ ಸರಪಳಿಯಲ್ಲಿ ಎಲ್ಲಿ ದೋಷವಾಗುತ್ತಿದೆ, ಕಡಿಮೆ ತಾಪಮಾನದಲ್ಲಿ ಇರಬೇಕಿದ್ದ ತಮ್ಮ ಕೃಷಿ ಉತ್ಪನ್ನ ಯಾವ ಸಮಯದಲ್ಲಿ ಹೆಚ್ಚಿನ ತಾಪಮಾನದ ವಾತಾವರಣಕ್ಕೆ ಬರುತ್ತಿದೆ ಎನ್ನುವುದನ್ನು ಅಭ್ಯಯಿಸಿ ಕೊಯ್ಲೋತ್ತರ ನಷ್ಟವನ್ನು ಕಡಿಮೆ ಮಾಡಲು ಸಹ ಈ ಸ್ಮಾರ್ಟ್ ಲೇಬಲ್ ಸಹಾಯ ಮಾಡುತ್ತದೆ. ಇದಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.